ಎಲ್ಲರಿಗೂ ಶುಭ ಮುಂಜಾನೆ. ಗೋಗ್ಟೆ ವಾಣಿಜ್ಯ ಮಹಾವಿದ್ಯಾಲಯದ ಕನ್ನಡ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ನಿಮ್ಮ ಕನ್ನಡ ಉಪನ್ಯಾಸಕಿ ಪ್ರೊಫೆಸರ್ ಸ್ನೇಹ ಎಸ್ ಜೋಶಿ. ವಿದ್ಯಾರ್ಥಿಗಳೇ, ನಿಮಗೆ ಈ ಸಾರ್ತಿ CBCS ಪಠ್ಯಕ್ರಮ ಅಳವಡನೆ ಮಾಡಿರೋದ್ರಿಂದ ಈ ಸಾರ್ತಿ ಸ್ವಲ್ಪ ಬಂದಿರುವಂಥ ಪಾಠಗಳಲ್ಲಿ ಪದ್ಯಗಳಲ್ಲಿ ಒಂದಿಷ್ಟು ಬದಲಾವಣೆಗಳು ಅದರಲ್ಲಿವೆ. ಪ್ರತಿ ಸಾರ್ತಿ ಏನು ಮಾಡ್ತಾಯಿದ್ರು ಅಂತಂದರೆ, ಆ ಒಂದು ಪುಸ್ತಕದ ಟೈಟಲನ್ನು ಸಾಹಿತ್ಯ ಸ್ಪಂದನ ಭಾಗ 1, ಭಾಗ 2, ಭಾಗ 3, ಭಾಗ 4 ಈ ರೀತಿಯಾಗಿ ಏನು ಮಾಡ್ತಾಯಿದ್ರು ಅಂತಂದರೆ ಅದನ್ನು ಸೆಟ್ ಮಾಡಿರ್ತಿದ್ರು. ಆದರೆ ಈ ಸಾರ್ತಿ ಆ ಪುಸ್ತಕದ ಹೆಸರನ್ನು, ಅಂದರೆ ನಿಮಗೆ BCom ಮೊದಲನೆಯ ಸೆಮಿಸ್ಟರ್ಗೆ ಬಂದಿರುವಂಥ ಪಠ್ಯ ಪುಸ್ತಕದ ಹೆಸರನ್ನು ಸಾಹಿತ್ಯ ಸ್ಪಂದನದ ಬದಲಾಗಿ ಹಾಯಿ ದೋಣಿ ಅನ್ನುವಂಥ ಒಂದು ಹೆಸರಿನಿಂದ ಆ ಒಂದು ಪುಸ್ತಕವನ್ನು ನಿಮಗಾಗಿ ಸಿದ್ಧಪಡಿಸಿದ್ದಾರೆ. ಈ ಹಾಯಿ ದೋಣಿ ಅನ್ನುವಂಥ ಒಂದು ಪುಸ್ತಕದಲ್ಲಿ ನಿಮಗೆ ಸುಮಾರು 7 ಪದ್ಯಗಳು ಆಮೇಲೆ 8 ಗದ್ಯಗಳು ಇವೆ. ನೆನಪಿಟ್ಕೊಳ್ಳಿ, ಹಾಯಿ ದೋಣಿ ಅನ್ನುವಂಥದ್ದು ನಿಮ್ಮ ಪಠ್ಯ ಪುಸ್ತಕದ ಟೈಟಲ್ಲು. ಹಾಯಿ ದೋಣಿ ಅನ್ನುವಂಥದ್ದು ನಿಮ್ಮ ಪಠ್ಯ ಪುಸ್ತಕದ ಟೈಟಲ್ಲು. ಅದರಲ್ಲಿ 7 ಪದ್ಯಗಳಿರ್ತವೆ, ಆಮೇಲೆ 8 ಗದ್ಯಗಳು, ಅಂದರೆ ಲೆಸನ್ನು 8 ಕವಿತೆಗಳು, ಕವನಗಳು ಇಲ್ಲಿ ನಿಮಗೆ 7 ಅಧ್ಯಯನಕ್ಕಾಗಿ ಕೊಟ್ಟಾರೆ. ಈ ಒಂದು ಪುಸ್ತಕಕ್ಕೆ 2 ಸಂಪಾದಕರು, ಅಂದರೆ ಆಥರ್ಸ್ ಅಂಥೇಳಿ ನಾವು ಏನು ಕರಿತೀವಲ್ಲ, 2 ಸಂಪಾದಕರಿದ್ದಾರೆ. ಮೊದಲನೇ ಸಂಪಾದಕರು ಗಿರಿಜಾದೇವಿ B ಆಣೆಪ್ಪನವ್ರು, 2ನೇಯ ಸಂಪಾದಕರು ಮಹಾನಂದ Y ಪಾಟೀಲ್ ಅಂಥೇಳಿ. ಆಮೇಲೆ ಪ್ರತಿ ಸಾರ್ತಿನೂ ಏನು ಮಾಡಿರ್ತಾರೆ ಅಂತಂದರೆ, ಪದ್ಯ ಭಾಗದಲ್ಲಿ ಅಕಸ್ಮಾತ್ ಒಂದು ಯಾವುದಾದ್ರೂ ಹಳೆಗನ್ನಡಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಪಾಠ ಇರಬಹುದು, ಪದ್ಯ ಕೊಟ್ಟಿದ್ರು ಅಂದರೆ, ಈಗ ಪದ್ಯದಲ್ಲಿ ಕೊಟ್ಟಿದ್ರು ಅಂತಂದರೆ ಗದ್ಯ ಭಾಗದಲ್ಲಿ ಹಳೆಗನ್ನಡವನ್ನು ಕೊಡೋಂಗಿಲ್ಲ, ಗದ್ಯ ಭಾಗದಲ್ಲಿ ಹಳೆಗನ್ನಡವನ್ನು ಕೊಟ್ಟಿದ್ರು ಅಂತಂದರೆ ಪದ್ಯ ಭಾಗದಲ್ಲಿ ಅದನ್ನು ನಿಮಗೆ ಕೊಡೋಂಗಿಲ್ಲ. ಆಮೇಲೆ ಪದ್ಯ ಭಾಗ ಇರ್ಬೋದು ಅಥವಾ ಗದ್ಯ ಭಾಗ ಇರ್ಬೋದು, ಅಕಸ್ಮಾತ್ ಹಳೆಗನ್ನಡ ಅದರಲ್ಲಿ ಬಂದಿತ್ತು ಅಂತಂದರೆ ನೀವು ಅದನ್ನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಯಾಕೆ ಅಂತಂದರೆ ಹಳೆಗನ್ನಡವನ್ನು ನಾವೇನು ಮಾಡ್ತೀವಿ ಅಂತಂದರೆ ಹೊಸಗನ್ನಡಕ್ಕೆ ಅನುವಾದ ಮಾಡಿ ನಾವು ಹೇಳ್ತೀವಿ. ಅದ್ರ ಬಗ್ಗೆ ಏನೇ ಪ್ರಶ್ನೆಗಳು ಬಂದರೂ ಕೂಡ ನಾವು ಒಂದು ಉತ್ತರವನ್ನು ನಿಮಗೆ ತಯಾರು ಮಾಡಿ ನಾನು ಕೊಡ್ತೇನೆ. ಸೊ ಅದರ ಬಗ್ಗೆ ನೀವು ಚಿಂತೆ ಮಾಡುವಂಥ ಒಂದು ಅವಶ್ಯಕತೆ ಇಲ್ಲ. ಅದು ಯಾವುದು ಹಳೆಗನ್ನಡ ಇರಲಿ ಅಥವಾ ಪೂರ್ವದ ಹಳೆಗನ್ನಡ ಇರಲಿ ಅಥವಾ ನಡುಗನ್ನಡ ಇರಲಿ, ಒಂದು ಸಾರ್ತಿ ಒಂದು ಕೊಟ್ಟಿದ್ದನ್ನು ಮತ್ತೊಂದು ಸಾರ್ತಿ ಅದನ್ನೇ ಅವರು ಯಾವುದೇ ಕಾರಣಕ್ಕೂ ರಿಪೀಟ್ ಮಾಡೋಂಗಿಲ್ಲ. ಪದ್ಯ ಕೊಟ್ಟಿದ್ರು ಅಂದರೆ ಗದ್ಯ ಕೊಡೋಂಗಿಲ್ಲ, ಗದ್ಯ ಕೊಟ್ಟಿದ್ರು ಅಂತಂದರೆ ಪದ್ಯ ಕೊಡೋಂಗಿಲ್ಲ. ಆಮೇಲೆ ಪ್ರತಿ ವರ್ಷ, ಅಂದರೆ ಹಿಂದೆ ಯಾವ ರೀತಿ ಇರ್ತಾಯಿತ್ತು ಅಂತಂದರೆ, ಗದ್ಯ ಭಾಗ, ಪದ್ಯ ಭಾಗ ಮತ್ತು ನಾಟಕ ಅಂಥೇಳಿ 3 ವಿಭಾಗಗಳನ್ನು ಮಾಡಿರ್ತಾಯಿದ್ರು. ಅಲ್ಲಿ ಗದ್ಯ ಭಾಗನೂ ಇರ್ತಾಯಿತ್ತು, ಪದ್ಯ ಭಾಗನೂ ಇರ್ತಾಯಿತ್ತು, ಅದರ ಜೊತೆ ನಾಟಕನೂ ಕೂಡ ಇರ್ತಾಯಿತ್ತು. ಆಮೇಲೆ 3 ವಿಭಾಗಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಅದರಲ್ಲಿ ಬರ್ತಾಯಿತ್ತು. ಆ ಕಾರಣಕ್ಕೆ ನಾವೇನು ಮಾಡಿದ್ದೀವಿ ಅಂತಂದರೆ, ಎಲ್ಲ ಕನ್ನಡ ಉಪನ್ಯಾಸಕರು ಸೇರಿಕೊಂಡು ಈ ರೀತಿ ನೀವು 3 ವಿಭಾಗಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೊಟ್ಟಿದ್ರಿ ಅಂತಂದರೆ ವಿದ್ಯಾರ್ಥಿಗಳಿಗೆ ಉತ್ತರ ಬರೀಲಿಕ್ಕೆ ಕಷ್ಟ ಆಗ್ತದೆ ಅನ್ನುವಂಥ ಇಂಟೆನ್ಷನ್ ಇಟ್ಕೊಂಡು ನಾವೇನು ಮಾಡಿದ್ದೀವಿ ಅಂತಂದರೆ, ಎಲ್ಲರೂ ಬೇಡ ಅಂದ ತಕ್ಷಣ, ಅಂದರೆ ಒಂದು ಯಾವುದಾದ್ರೂ ಭಾಗವನ್ನು ತೆಗಿರಿ ಅಂತಂದಾಗ ನಾಟಕದ ಭಾಗವನ್ನು ಅಲ್ಲಿಂದ ತೆಗೆದು ಹಾಕಿದರು. ನಿಮ್ಮ ಅಧ್ಯಯನಕ್ಕೀಗ ಕೇವಲ ಪದ್ಯ ಭಾಗ ಮತ್ತು ಗದ್ಯ ಭಾಗವನ್ನು ಮಾತ್ರ ಇಲ್ಲಿ ಕೊಟ್ಟಾರೆ. ಆ ಪದ್ಯಗಳು ಕೂಡ ಭಾಳ ಈಸಿಯಾಗಿರ್ತವೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ್ರಿ, ಎಲ್ಲರೂ ಕೂಡ ಅದನ್ನು ಅರ್ಥ ಮಾಡ್ಕೊಳ್ತೀರಿ. ಅದೇ ರೀತಿ ಗದ್ಯ ಭಾಗನೂ ಅಲ್ಲಿ ಬಂದಿರುವಂಥ ಪಾಠಗಳು ಕೂಡ ಏನಿರ್ತವೆ ಅಂತಂದರೆ ಭಾಳ ನಾರ್ಮಲ್ ಆಗಿ, ಅಂದರೆ ಎಲ್ಲರೂ ಒಂದು ಸಾರ್ತಿ ನೀವು ಅದನ್ನು ರೀಡ್ ಮಾಡಿದ್ರಿ ಅಥವಾ ನೀವು ಕ್ಲಾಸ್ನಲ್ಲಿ ಕೂತ್ಕೊಂಡು ಅದನ್ನು ಕೇಳಿದ್ರಿ ಅಂತಂದರೆ ಬಹುಬೇಗನೆ ಆ ಒಂದು ಪಾಠದಲ್ಲಿರುವಂಥ ಎಲ್ಲ ವಿಚಾರಗಳನ್ನು ನೀವು ಅರ್ಥೈಸಿಕೊಳ್ತೀರಿ. ಇದಿಷ್ಟು ನಾನು ನಿಮಗೆ ಹೇಳಬೇಕೆನ್ನಿಸಿರುವಂಥ ವಿಚಾರಗಳು. ಇನ್ನು ನಾವು ಪರಿವಿಡಿ, ಅಂದರೆ ನೀವು ಇಂಡೆಕ್ಸ್ ಅಂಥೇಳಿ ಏನು ಕರಿತೀರಲ್ಲ, ಫಸ್ಟ್ ನಾವು ಏನು ಮಾಡೋಣ ಅಂತಂದರೆ ಪದ್ಯ ಭಾಗವನ್ನು ನೋಡ್ಕೊಳ್ಳೋಣ. ಅಂದರೆ ಯಾವ್ಯಾವ ಪದ್ಯಗಳನ್ನು ಕೊಟ್ಟಾರ, ಯಾವ್ಯಾವ ಪದ್ಯಗಳನ್ನು ನಿಮಗೆ ಕೊಟ್ಟಾರ, ಅದನ್ನು ಬರೆದಿರುವಂಥ ಲೇಖಕರು ಯಾರು, ಅದನ್ನು ನಾವು ಇಂಡೆಕ್ಸನ್ನು ಮೊದಲು ನೋಡ್ಕೊಳ್ಳೋಣ.
ನೋಡಿಕೊಂಡು ಆಮೇಲೆ ಗದ್ಯ ಭಾಗದತ್ತ ಹೋಗೋಣ. ಇಲ್ಲಿ ನಿಮಗೆ ಪದ್ಯ ಭಾಗದಲ್ಲಿ ಊರುಗಳ ನುಡಿವೆಂ ಅನ್ನುವಂಥ ಒಂದು ಹಳೆಗನ್ನಡದ ಪದ್ಯ, ರನ್ನ ವಿರಚಿತ ಒಂದು ಪದ್ಯ ಇದು. ಅದನ್ನು ನಿಮಗೆ ಅಧ್ಯಯನಕ್ಕೆ ಕೊಟ್ಟಾರೆ. ಮೊದಲನೆಯ ಒಂದು ಪದ್ಯ ಅಂತಂದರೆ ಊರುಗಳ ನುಡಿವೆಂ ಅನ್ನುವಂಥದ್ದು ರನ್ನ ವಿರಚಿತ ಒಂದು ಪದ್ಯ ಸ್ವಲ್ಪ ದೊಡ್ಡದದ, ಆಮೇಲೆ ಅದು ಹಳೆಗನ್ನಡದಲ್ಲಿ ಇದೆ. ಅದನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಹೊಸಗನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಅದರ ಸಂಪೂರ್ಣ ಕಥಾಭಾಗವನ್ನು ನಿಮಗೆ ನೋಟ್ಸ್ ಅಂತೇಳಿ ನಾನು ಬರೆದು ಕೊಡ್ತೇನೆ. ಯಾಕೆ ಅಂತಂದರೆ ಯಾವತ್ತಿದ್ರೂ ನಿಮಗೆ 15 ಅಂಕದ ಪ್ರಶ್ನೆಗಳೇನು ಬರ್ತಾವಲ್ಲ, ಆ 15 ಅಂಕದ ಪ್ರಶ್ನೆಗಳು ಬಂದಿರುವಂಥ ಹಳೆಗನ್ನಡಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಇರ್ತಾವೆ. ಆದರೆ ಪ್ರಶ್ನೆ ಹಳೆಗನ್ನಡದಲ್ಲಿ ಬಂದಿದ್ರೂ ಕೂಡ ನೀವು ಉತ್ತರವನ್ನು ಹೊಸಗನ್ನಡದಲ್ಲಿನೇ ಬರಿಬೇಕು. ಅಲ್ಲೇ ನೀವು ಹಳೆಗನ್ನಡದಲ್ಲಿನೇ ಬರಿಬೇಕು ಅನ್ನುವಂಥ ರೂಲೇನೂ ಇಲ್ಲ. ನೀವು ಅದನ್ನು ಕಥೆಯನ್ನು ಯಾವ ರೀತಿ ತಿಳ್ಕೊಂಡಿರ್ತೀರಲ್ಲ ಅದನ್ನೇ ಅದೇ ರೀತಿಯಾಗಿಯೇ ನೀವು ಅದನ್ನು ಹೊಸಗನ್ನಡದಲ್ಲಿ ಬರಿಬೋದು. ಆಮೇಲೆ ಎರಡನೇ ಒಂದು ಪದ್ಯ ಅಂತಂದರೆ ಅಂಬಿಕಾ ತನಯದತ್ತ, ಅಂದರೆ ದ.ರಾ. ಬೇಂದ್ರೆ ಅವರು ಬರೆದಿರುವಂಥ ನನ್ನ ಹಾಡು ಅನ್ನುವಂಥ ಒಂದು ಕವಿತೆ. ಭಾಳ ಸುಂದರವಾಗಿರುವಂಥ ಒಂದು ಕವಿತೆ ಇದು. ಆಮೇಲೆ ಭಾಳ ಅರ್ಥಗರ್ಭಿತವಾಗಿರುವಂಥ ಒಂದು ಕವಿತೆ. ಮೂರನೆಯ ಒಂದು ಕವಿತೆ ಅಂತಂದರೆ ಮಧುರ್ ಚನ್ನರವರು ಬರೆದಿರುವಂಥ ಸುಖ ದುಃಖ ಅನ್ನುವಂಥ, ಅಂದರೆ ಮನುಷ್ಯನ ಜೀವನದಲ್ಲಿ ಯಾವ ರೀತಿಯಾಗಿ ಸುಖ ಬರ್ತದೆ, ಸುಖದ ಹಿಂದೆ ದುಃಖ ಯಾವ ರೀತಿ ಇರ್ತದೆ, ಅಥವಾ ದುಃಖದ ಹಿಂದೆ ಯಾವ ರೀತಿ ಸುಖ ಇರ್ತದೆ, ಆ ಬಂದಿರುವಂಥ ಎರಡು ವಿಚಾರಗಳನ್ನು ಮನುಷ್ಯನಾದವನು ಯಾವ ರೀತಿ ಅದನ್ನು ಅರ್ಥೈಸಿಕೊಳ್ಳಬೇಕು, ಯಾವ ರೀತಿ ಅದನ್ನು ಫೇಸ್ ಮಾಡಬೇಕು ಅನ್ನೋದನ್ನು ಎಲ್ಲ ಏನು ಮಾಡ್ಯಾರ ಅಂತಂದರೆ ಕ್ರೋಢೀಕರಿಸಿ ನಿಮಗೆ ಮಧುರ್ ಚನ್ನರವರು ಕೊಡ್ತಾರೆ. ನಾಲ್ಕನೆಯ ಒಂದು ಪದ್ಯ ಅಂತಂದರೆ ಚನ್ನವೀರ ಕಣವಿಯವರು ಬರೆದಿರುವಂಥ ಗ್ರಂಥ ನಿವೇದನೆ ಅನ್ನುವಂಥ ಒಂದು ಕವನ. ಇದು ಕೂಡ ಭಾಳ ಅರ್ಥಗರ್ಭಿತವಾಗಿರುವಂಥ ಒಂದು ಕವನ. ಆಮೇಲೆ ವೈದೇಹಿ ಅವರು ಬರೆದಿರುವಂಥ 5ನೆಯ ಕವನ ಬೆರಣಿ ತಟ್ಟುವ ಹುಡುಗಿ ಮತ್ತು ಚಂದ್ರಾಮದೇವರು. ಅಂದರೆ ಆ ಇಬ್ಬರು ಪಾತ್ರಧಾರಿಗಳ ಮಧ್ಯೆ ಏನೇನು ಕಮ್ಯುನಿಕೇಷನ್, ಯಾವ ರೀತಿ ಒಂದು ಸಂವಾದ ಕ್ರಿಯೆ ಅಲ್ಲಿ ಏರ್ಪಡ್ತದಲ್ಲ ಅದನ್ನೆಲ್ಲ ಕ್ರೋಢೀಕರಿಸಿ ಒಂದು ಪದ್ಯವನ್ನಾಗಿ ವೈದೇಹಿಯವರು ಕೊಟ್ಟಾರೆ. ಆಮೇಲೆ 6ನೇ ಒಂದು ಪದ್ಯ ಅಂತಂದರೆ ತಾನು ಕವಿತೆಯಾಗಿ ನನ್ನನ್ನು ಕವಿಯಾಗಿಸಿದಳು. ಸತ್ಯಾನಂದ ಪಾತ್ರೋಟ್ ಅವರು ಬರೆದಿರುವಂಥ ಒಂದು ಕವಿತೆ. ತಾನು ಕವಿತೆಯಾಗಿ ನನ್ನನ್ನು ಕವಿಯಾಗಿಸಿದಳು. ಯಾವ ರೀತಿ ಅವರ ಜೀವನದಲ್ಲಿ ಒಂದು ಆ ರೀತಿಯ ನಿದರ್ಶನ ನಡೀತದೆ. ಆ ನಿದರ್ಶನ ನಡೆದಿರುವಂಥ ಸಂದರ್ಭದೊಳಗೆ ಅದನ್ನೇ ಅವರು ಒಂದು ಸ್ಫೂರ್ತಿಯನ್ನಾಗಿ ತಿಳ್ಕೊಂಡು ಈ ಒಂದು ಪದ್ಯವನ್ನು ಸತ್ಯಾನಂದ ಪಾತ್ರೋಟ್ರವರು ಇಲ್ಲಿ ನಿಮ್ಮ ಮುಂದೆ ಹೇಳ್ತಾರೆ. ಕೊನೆಯ ಪದ್ಯ ಅಂದರೆ 7ನೆಯ ಪದ್ಯ ಅಂತಂದರೆ ಇನ್ನಿಲ್ಲಿ ಮನುಷ್ಯರಿಲ್ಲ. ನದೀಂ ಸನದಿಯವರು ಬರೆದಿರುವಂಥ ಒಂದು ಪದ್ಯ ಇದು. ಇನ್ನಿಲ್ಲಿ ಮನುಷ್ಯರಿಲ್ಲ ಅನ್ನುವಂಥದ್ದು ನದೀಂ ಸನದಿಯವರು ಬರೆದಿರುವಂಥ ಒಂದು ಪದ್ಯ. ಇದಿಷ್ಟು ನಿಮ್ಮ ಪದ್ಯ ಭಾಗ. ಅಂದರೆ ಕೇವಲ 7 ಪದ್ಯಗಳನ್ನು ಮಾತ್ರ ನಿಮ್ಮ ಅಧ್ಯಯನಕ್ಕಿಲ್ಲಿ ಕೊಟ್ಟಾರ. 7 ಪದ್ಯಗಳ ಬಗ್ಗೆ, ಅದನ್ನು ಬರೆದಿರುವಂಥ ಲೇಖಕರ ಬಗ್ಗೆ ನಾನಿಲ್ಲಿ ಹೇಳೀನಿ. ಗದ್ಯ ಭಾಗಕ್ಕೆ ಬಂದ್ವಿ ಅಂತಂದರೆ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಅವರು ಬರೆದಿರುವಂಥ ಸೀಮೆಯ ಕಲ್ಲು ಅನ್ನುವಂಥ ಒಂದು ಗದ್ಯ. ಒಂದು ಕಥೆಯ ರೂಪದಲ್ಲಿ ಇದು ಸಾಗೋದರಿಂದ ನೀವು ಅದನ್ನು ಬಹುಬೇಗನೆ ಅರ್ಥೈಸಿಕೊಳ್ತೀರಿ. ಆಮೇಲೆ ಡಾಕ್ಟರ್ ಬಸವರಾಜ್ ಸಾದರ್ ಅವರು ಬರೆದಿರುವಂಥ 2ನೆಯ ಪಾಠ ವರ್ತಮಾನಕ್ಕೂ ವಚನ, ಒಂದು ವಿಶ್ಲೇಷಣೆ. ಅಂದರೆ ವರ್ತಮಾನಕ್ಕೂ ವಚನ, ಎಟ್ ಪ್ರೆಸೆಂಟ್ ಏನು ನಡೆದದಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಏನು ಮಾಡ್ತಾರೆ ಅಂತಂದರೆ ವಚನದ ಒಂದು ವಿಶ್ಲೇಷಣೆಯನ್ನು ಅವರು ಮಾಡ್ತಾ ಹೋಗ್ತಾರೆ. ಯಾವ ರೀತಿ ಒಂದು ವಿಶ್ಲೇಷಣೆ, ಅಟ್ ಪ್ರೆಸೆಂಟ್ ನಾವು ಯಾವ್ಯಾವ ರೀತಿ ಸನ್ನಿವೇಶಗಳನ್ನು ನೋಡ್ತೀವಿ ಅದನ್ನೆಲ್ಲ ಒಂದು ವಿಶ್ಲೇಷಣಾ ರೂಪದಲ್ಲಿ ನಿಮ್ಮ ಮುಂದೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಡಾಕ್ಟರ್ ಬಸವರಾಜ್ ಸಾದರ್ ಅವರು ಮಾಡ್ತಾರೆ. 3ನೆಯ ಒಂದು ಪಾಠ ಅಂತಂದರೆ ಡಾಕ್ಟರ್ KM ರೋಹಿಣಿ ಅವರು ಬರೆದಿರುವಂಥ ಭಾರತೀಯ ಸಂಗೀತ ಅನ್ನುವಂಥದ್ದು. ಈ ಒಂದು ಪಾಠ ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಪಾಠ. ಆಮೇಲೆ BR ರವೀಂದ್ರನಾಥ್ ಅವರು ಬರೆದಿರುವಂಥ ಹಣಕಾಸು ನಿರ್ವಹಣೆ ಹೇಗೆ ಅನ್ನುವಂಥ ಒಂದು
ಪಾಠ ಇದು. ಹಣಕಾಸು ನಿರ್ವಹಣೆ ಹೇಗೆ, BR ರವೀಂದ್ರನಾಥ್ ಅವರು ಬರೆದಿರುವಂಥ ಒಂದು ಪಾಠ. ಯಾವ ರೀತಿ ಸಮಸ್ಯೆಗಳು ಬಂದಿರುವಂಥ ಸಂದರ್ಭದಲ್ಲಿ ಹಣಕಾಸು ನಿರ್ವಹಣೆಯನ್ನು ಹೆಂಗೆ ಮಾಡಬೇಕು, ಯಾವ ರೀತಿ ಉಳಿತಾಯಗಳನ್ನು ಮಾಡ್ಕೋಬೇಕು, ಪ್ರಸ್ತುತ ನಡೆದಿರುವಂಥ ಸಂದರ್ಭಗಳನ್ನೇ ಕ್ರೋಢೀಕರಿಸಿ ಅವರೊಂದು ಪಾಠದ ರೂಪದಲ್ಲಿ ನಿಮ್ಮ ಮುಂದೆ ಅದನ್ನು ಕೊಟ್ಟಾರೆ. ಆಮೇಲೆ ಡಾಕ್ಟರ್ ತೇಜಸ್ವಿನಿ BY ಅವರು ಬರೆದಿರುವಂಥ ಆಧುನಿಕ ಮಹಿಳೆಗೆ ಶ್ರೀಮಾತೆಯರ ಪ್ರಸ್ತುತತೆ ಅನ್ನುವಂಥ ಒಂದು ಪಾಠ ಇದು. ಈ ಒಂದು ಲೆಸನ್ ಪರ್ಟಿಕ್ಯುಲರ್ ಆಗಿ ಹೆಣ್ಣು ಮಕ್ಕಳ ಬಗ್ಗೆನೇ ಇರುವಂಥ ಒಂದು ಪಾಠ. ಯಾವ್ಯಾವ ರೀತಿ ಸಮಸ್ಯೆಗಳು ಹೆಣ್ಮಕ್ಳಿಗೆ ಇರ್ತಾವೆ, ಆಮೇಲೆ ಆ ಎಲ್ಲ ಸಮಸ್ಯೆಗಳನ್ನು ಬದಿಗೊತ್ತಿ ಆ ಹೆಣ್ಣು ಮಕ್ಕಳು ಯಾವ ರೀತಿ ಮುಂದೆ ಬರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರ ಅನ್ನೋದನ್ನೆಲ್ಲ ಏನು ಮಾಡ್ಯಾರ ಅಂತಂದರೆ ನಿಮ್ಮ ಮುಂದೆ ಅಧ್ಯಯನಕ್ಕೆ ಅವರು ಕೊಟ್ಟಾರ. ಆಮೇಲೆ ಈ ನಿಮ್ಮ ಪುಸ್ತಕದ ಟೈಟಲ್ ಹಾಯಿದೋಣಿ ಅನ್ನುವಂಥದ್ದು ಏನದಲ್ಲ, ಯಶೋಗಾಥೆಗಳು ಅಂಥೇಳಿ ನಾವು ಅದನ್ನು ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಂಗನ ಇಲ್ಲಿ ಶಾಂತಿ ಎಲ್, ಶರತ್ ಬಾಬು, ಮಂಜುನಾಥ್ ಮತ್ತು ನಿವೇದಿತಾ ಅನ್ನುವಂಥವರು ಈ ಹಾಯಿದೋಣಿ ಅನ್ನುವಂಥ ಒಂದು ಟೈಟಲನ್ನು ಇಟ್ಕೊಂಡು ಕೆಲವೊಂದಿಷ್ಟು ಯಶೋಗಾಥೆಗಳನ್ನು ಅವರು ಬರೆದಾರೆ. ಯಶೋಗಾಥೆಗಳು ಅಂಥೇಳಿ ನಾವು ಯಾವುದಕ್ಕೆ ಕರಿತೀವಿ, ಯಾಕೆ ಅವರು ಅದೇ ಒಂದು ಬಂದಿರುವಂಥ ಪಾಠವನ್ನೇ ನಿಮ್ಮ ಪಠ್ಯ ಪುಸ್ತಕದ ಟೈಟಲನ್ನಾಗಿ ಮಾಡಿದರು ಅನ್ನೋದನ್ನೆಲ್ಲ ಏನು ಮಾಡೋಣ ಅಂತಂದರೆ, ಯಾವಾಗ ನಾವು ಕ್ಲಾಸ್ ತೊಗೊಳ್ತಿರ್ತೀವಲ್ಲ ಆ ಸಂದರ್ಭದೊಳಗೆ ಅದ್ರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನಾನು ಕೊಡ್ತೇನೆ. ಎದಕ್ಕೆ ನಾವು ಯಶೋಗಾಥೆಗಳು ಅಂತೀವಿ ಅನ್ನೋದನ್ನೆಲ್ಲ ನಾನು ನೀವು ಅಧ್ಯಯನ ಮಾಡುವಂಥ ಸಂದರ್ಭದೊಳಗೆ ಅದ್ರ ಬಗ್ಗೆ ಎಲ್ಲ ಒಂದು ವಿವರಣೆಯನ್ನು ಕೊಟ್ಟೆ ನಾನು ಏನು ಮಾಡ್ತೀನಿ ಅಂತಂದರೆ ಪಾಠವನ್ನು ಪ್ರಾರಂಭ ಮಾಡ್ತೀನಿ. ಆಮೇಲೆ ಮುಂದಿನ ಒಂದು ಪಾಠ ಅಂತಂದರೆ ಡಾಕ್ಟರ್ ಮಹಾಂತೇಶ್ ಪಾಟೀಲ್ ಅವರು ಬರೆದಿರುವಂಥ ಅಂತರ್ಜಾಲದಲ್ಲಿ ಕನ್ನಡ ಬ್ಲಾಗ್ ಬರಹಗಳ ಅವಲೋಕನ. ಅಂತರ್ಜಾಲ ಅಂದರೆ ನೀವು ಇಂಟರ್ನೆಟ್ ಅಂಥೇಳಿ ಕರಿತೀರಲ್ಲ, ಆ ಇಂಟರ್ನೆಟ್ನಲ್ಲಿ ಅಥವಾ ಅಂತರ್ಜಾಲದಲ್ಲಿ ಈ ಕನ್ನಡ ಬರಹಗಳ ಅವಲೋಕನ ಯಾವ ರೀತಿ ಇರ್ತದೆ, ಎಷ್ಟು ಅದಕ್ಕೊಂದು ಪ್ರಾಶಸ್ತ್ಯತೆಯನ್ನು ಕೊಡಲಾಗ್ತದೆ ಈ ಕನ್ನಡ ಬರವಣಿಗೆಗೆ ಅನ್ನೋದನ್ನು ಅವರು ಹೇಳ್ತಾರೆ. ಆಮೇಲೆ ಈ ಬ್ಲಾಗ್ ಬರವಣಿಗೆ ಅಂತಂದರೆ ಏನು, ಯಾಕಲ್ಲಿ ಆ ರೀತಿಯ ಒಂದು ಟೈಟಲನ್ನು ಕೊಟ್ಟರು ಅನ್ನೋದನ್ನೆಲ್ಲ ನಾನು ಏನು ಮಾಡ್ತೀನಿ ಅಂತಂದರೆ ನಿಮಗೆ ಪಾಠವನ್ನು ಹೇಳುವಂಥ ಸಂದರ್ಭದೊಳಗೆ ಮತ್ತೊಂದು ಸಾರ್ತಿ ಅದನ್ನು ಹೇಳ್ತೀನಿ. ಇನ್ನು ಕೊನೆಯ ಒಂದು ಪಾಠ ಅಂತಂದರೆ ಬಸವರಾಜ್ ಕುಂಬಾರ್ ಅವರು ಬರೆದಿರುವಂಥ ಇದು ಗುಳಿಗೆ ಲೋಕವಯ್ಯ. ಇದು ಒಂದು ಕಥೆಯ ರೂಪದಲ್ಲಿರುವಂಥ ಒಂದು ಪಾಠ ಇದು. ಸೊ ಇಷ್ಟು ಪಾಠಗಳನ್ನು, ಇಷ್ಟು ಪದ್ಯಗಳನ್ನು ನಿಮ್ಮ ಅಧ್ಯಯನಕ್ಕಾಗಿ ಇಲ್ಲಿ ಕೊಟ್ಟಾರೆ. ನೆನ್ಪಿಟ್ಕೊಳ್ರಿ, ನಿಮಗೆ ಯಾವಾಗ ಯಾವ ಪಾಠ ಅರ್ಥ ಆಗಿರಂಗಿಲ್ಲಲ್ಲ ಅದನ್ನು ಮತ್ತೊಂದು ಸಾರ್ತಿ ನಾನು ರಿಪೀಟ್ ಮಾಡ್ತೀನಿ. ಯಾಕೆ ಅಂತಂದರೆ ಆಫ್ಲೈನ್ ಕ್ಲಾಸ್ ಆದಾಗ ನಾವು ಕ್ಲಾಸ್ ರೂಮ್ನಲ್ಲಿ ಡಿಸ್ಕಷನ್ ಮಾಡ್ಬೋದು, ಅದು ನಿಮಗೆ ಅರ್ಥ ಆಗ್ತದೆ. ಸದ್ಯದ ಪರಿಸ್ಥಿತಿಯಲ್ಲಿ ಆನ್ಲೈನ್ ಕ್ಲಾಸ್ ಇರೋದ್ರಿಂದ ಸ್ವಲ್ಪ ಕಷ್ಟ ನಿಮಗಾಗ್ಬೋದು. ಆದರೂ ಕೂಡ ನಾನು ನೋಟ್ಸನ್ನು ನಿಮಗೆ ಕಳಿಸ್ತಾ ಇರ್ತೀನಿ. ಈ ಇಂಡೆಕ್ಸನ್ನು ನೀವು ನೋಡಿಕೊಂಡು ಸ್ವಲ್ಪ ಜ್ಞಾಪಕದಲ್ಲಿಟ್ಕೊಂಡ್ರಿ ಅಂತಂದರೆ ಬಂದಿರುವಂಥ ಪಾಠಗಳು ಯಾವ್ಯಾವು, ಲೇಖಕರು ಯಾರ್ಯಾರು, ಆಮೇಲೆ ಆ ಪಾಠಗಳಲ್ಲಿ ಬಂದಿರುವಂಥ ಪಾತ್ರಧಾರಿಗಳು ಯಾರ್ಯಾರು ಅನ್ನೋದನ್ನು ನೀವು ಜ್ಞಾಪಕ ಇಟ್ಕೊಂಡ್ರಿ ಅಂತಂದರೆ ನಿಮಗದು ಕಷ್ಟ ಆಗಂಗಿಲ್ಲ. ಒಂದು ವಿಚಾರವನ್ನು ನೆನ್ಪಿಟ್ಕೊಳ್ರಿ, ಅರ್ಥ ಆಗಲಿಲ್ಲ, ತಿಳಿಲಿಲ್ಲ ಅಂತಂದರೆ ನೀವು ಅದನ್ನು ಕೇಳ್ಬೋದು, ಯಾವಾಗ ಬೇಕಾದರೂ ನೀವು ಅದನ್ನು ಕೇಳ್ಬೋದು. ಅದ್ರ ಬಗ್ಗೆ ನಾನು ಮತ್ತೆ ನಿಮಗೆ ವಿವರಣೆಯನ್ನು ಕೊಡ್ತೀನಿ. ಆಮೇಲೆ ಈ ಸಾರ್ತಿ ನಿಮಗೆ ಎಷ್ಟು ಜನ ಕವಿಗಳು ಬಂದಾರಲ್ಲ, ಎಷ್ಟು ಜನ ಲೇಖಕರು ಬಂದಾರಲ್ಲ, ಕೆಲವೊಂದಿಷ್ಟು ಜನರ ಅಥವಾ ಲೇಖಕರ ಹೆಸರನ್ನು ಮಾತ್ರ ನೀವು ಜ್ಞಾಪಕದಲ್ಲಿಟ್ಕೊಂಡಿರ್ತೀರಿ. ಈಗ ಪಂಪನ ಹೆಸರನ್ನು ಕೇಳಿರ್ತೀರಿ, ರನ್ನನ ಹೆಸರನ್ನು ಕೇಳಿರ್ತೀರಿ, ಹೌದಾ? ಆಮೇಲೆ GS ಶಿವರುದ್ರಪ್ಪರವ್ರ ಹೆಸರನ್ನು ಕೇಳಿರ್ತೀರಿ, ಬೇಂದ್ರೆ ಅವ್ರ ಹೆಸರನ್ನು ಕೇಳಿರ್ತೀರಿ, ಕುವೆಂಪುರವ್ರ ಹೆಸರನ್ನು ಕೇಳಿರ್ತೀರಿ, ಸರ್ವಜ್ಞನ ಹೆಸರನ್ನು ಕೇಳಿರ್ತೀರಿ. ದಾಸ ಸಾಹಿತ್ಯಕ್ಕೆ ಬಂದ್ರಿ ಅಂತಂದರೆ ಕನಕದಾಸರ ಹೆಸರನ್ನು ಕೇಳಿರ್ತೀರಿ, ಪುರಂದರದಾಸರ ಹೆಸರನ್ನು ಕೇಳಿರ್ತೀರಿ. ಆದರೆ ಈ ಸಾರ್ತಿ ಕೆಲವೊಂದಿಷ್ಟು ಹೊಸ ಲೇಖಕರ ಪಾಠಗಳನ್ನು ಅಲ್ಲಿ ಬರೆದಿರೋದ್ರಿಂದ ನಿಮಗದು ಸ್ವಲ್ಪ ಕಷ್ಟ ಆಗ್ಬೋದು ಆ ಹೆಸರುಗಳನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿಕ್ಕೆ. ಮೊದಲು ನಾವೇನು ಮಾಡೋಣ ಅಂತಂದರೆ
ಲೇಖಕರ ಪರಿಚಯವನ್ನು ಮಾಡಿಕೊಂಡು ತದನಂತರ ಪಾಠಗಳನ್ನಿರ್ಬೋದು ಅಥವಾ ಪದ್ಯಗಳನ್ನಿರ್ಬೋದು ನಾವು ನೋಡೋಣ. ಆದರೆ ಒಂದು ನೆನ್ಪಿಟ್ಕೊಳ್ರಿ, ಬಂದಿರುವಂಥ ಎಲ್ಲ ಲೇಖಕರು ನಿಮಗೆ ಹೊಸಬರು ಇರೋದ್ರಿಂದ ನಿಮಗೆ ಟಿಪ್ಪಣಿ ಒಳಗೆ ಏನು ಕೇಳ್ತಾರೆ ಅಂತಂದರೆ ಅವರ ಬಗ್ಗೆ ಒಂದು ಲೇಖನವನ್ನು ನೀವು ಬರೀಬೇಕಾಗ್ತದೆ. ಈಗ ಅಲ್ಲಿ ಟಿಪ್ಪಣಿ ಒಳಗೆ ಡಾಕ್ಟರ್ ಬಸವರಾಜ್ ಸಾದರ್ ಅಂಥೇಳಿ ಕೊಟ್ಟು ಬಿಡ್ತಾರೆ. ಕೊಟ್ಟರು ಅಂತಂದರೆ ಅವ್ರ ಬಗ್ಗೆನೇ ನೀವು ಅಲ್ಲಿ ಬರಿಬೇಕಾಗ್ತದೆ. ಲೇಖಕ ಪರಿಚಯ ಅಂಥೇಳಿ ಕರಿತೀವಲ್ಲ ನಾವು, ಆ ರೀತಿನ ನೀವಲ್ಲಿ ಬರಿಬೇಕಾಗ್ತದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ಲಾಸ್ನೊಳಗೆ ನಾವು ಏನು ಮಾಡೋಣ ಅಂತಂದರೆ ಒಂದು ಯಾವುದಾದ್ರೂ ಪೋಯಮನ್ನು ನಾವು ತಗೊಳ್ಳೋಣ. ಮೊದಲು ನಾವೇನು ಮಾಡೋಣ ಅಂತಂದರೆ ಒಂದು ಪಾಠ ಒಂದು ಪದ್ಯವನ್ನು ಮುಗಿಸ್ಕೊಳ್ಳೋಣ. ಫಸ್ಟ್ ನಾನು ಪೋಯಮದ ಮುಖಾಂತರ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಒಂದನೇದ್ದು ಬೇಡ, ಪದ್ಯ ಭಾಗ ಒಂದೇನು ಬಂದದಲ್ಲ, ಊರುಗಳ ನುಡಿವೆಮ್ ಅನ್ನುವಂಥದ್ದು ರನ್ನ ಬರೆದಿರುವಂಥದ್ದು, ಇದು ಹಳೆಗನ್ನಡದಲ್ಲಿರೋದ್ರಿಂದ ನಿಮಗದು ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ನಾವು ಏನು ಮಾಡೋಣ ಅಂತಂದರೆ ಎರಡನೆಯ ಪದ್ಯ ಅಂದರೆ ಅಂಬಿಕಾ ತನಯದತ್ತರವರು ಬರೆದಿರುವಂಥ ನನ್ನ ಹಾಡು ಅನ್ನುವಂಥ ಒಂದು ಏನು ಕವಿತೆ ಅದಲ್ಲ, ಆ ಕವಿತೆಯನ್ನು ನಾವು ಮೊದಲು ಓದೋಣ, ಅಧ್ಯಯನವನ್ನು ಮಾಡಿ ತದನಂತರ ಇಲ್ಲಿ ಪದ್ಯ ಭಾಗವನ್ನು ಬಿಟ್ಟು ಗದ್ಯ ಭಾಗಕ್ಕೆ ಹೋಗೋಣ. ಅಂದರೆ ಒಂದು ಪದ್ಯ ಮುಗಿಸ್ತೀನಿ, ಒಂದು ಗದ್ಯ ಭಾಗವನ್ನು, ಒಂದು ಯಾವುದಾದ್ರೂ ಲೆಸನನ್ನು, ಈಸಿ ಇರೋ ಲೆಸನನ್ನು, ಒಂದು ಪಾಠವನ್ನು ನಿಮಗೆ ಹೇಳ್ತೀನಿ. ತದನಂತರ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆದವು ಅಂತಂದರೆ ಮತ್ತೆ ನಾವು ಯಥಾ ಪ್ರಕಾರ ಕ್ಲಾಸ್ ರೂಮ್ನೊಳಗೆ ಸ್ವಲ್ಪ ಡಿಸ್ಕಷನ್ ಮಾಡಿ ನಾವು ಕ್ಲಾಸನ್ನು ತೊಗೋಬೋದು. ನಾನು ನೆಕ್ಸ್ಟ್ ಕ್ಲಾಸ್ನಾಗ ನಿಮಗೇನು ಮಾಡ್ತೀನಿ ಅಂತಂದರೆ ಅಂಬಿಕಾ ತನಯದತ್ತ ಅವರು ಬರೆದಿರುವಂಥ ನನ್ನ ಹಾಡು ಅನ್ನುವಂಥ ಒಂದು ಕವಿತೆಯ ಬಗ್ಗೆ ವಿವರಣೆಯನ್ನು ನಾನು ನಿಮಗೆ ಕೊಡ್ತೇನೆ. ಓಕೆ, ಬಾಯ್.